ರಾತ್ರಿ ಹಗಲು ಕಷ್ಟಪಟ್ಟು ಓದಿದಂಥ ವಿದ್ಯಾವಂತರು ಇವತ್ತು ರಸ್ತೆ ಒಳಗೆ ನಿಂತರು. ವಿದ್ಯಾರ್ಥಿ ಮುಖಂಡರು ಮತ್ತು ವಿದ್ಯಾರ್ಥಿಗಳನ್ನು ಪೊಲೀಸರು ಈ ಥರ ಎತ್ಕೊಂಡು ಹೊಂಟಾರು. ಇದು ನಮ್ಮ ರಾಜ್ಯದ ಈಗಿನ ಪರಿಸ್ಥಿತಿ. ಇದೆಲ್ಲ ನೋಡಿದ್ರೆ ಖರೇನ ಮನ್ಸಿಗೆ ಭಾಳ ಅಂದ್ರೆ ಭಾಳನ ಬೇಜಾರಾಗ್ಲಿಕ್ಕತ್ತದ. 3 ವರ್ಷದಿಂದ ನೋಟಿಫಿಕೇಶನ್ಸ್ಗಳಾಗಿಲ್ಲ. ವಿದ್ಯಾರ್ಥಿಗಳು ಎಷ್ಟೆಲ್ಲ ಕಷ್ಟಪಡ್ಲಿಕ್ಕತ್ತಾರ. ಎಷ್ಟೋ ಜನರದು ಏಜ್ ಬಾರ್ ಆಗ್ಲಿಕ್ಕತ್ತದ. ಎಷ್ಟೋ ಜನರದು ಮದುವೆ ಆಗಿಲ್ಲ. ರಾತ್ರಿ ಹಗಲು ಓದಿ ಕಸ ಡಿಗ್ರಿ ಡಬಲ್ ಡಿಗ್ರಿ ಎಲ್ಲ ಮಾಡಿ ಸರ್ಕಾರಿ ಜಾಬ್ ತಗೋಬೇಕಂತೇಳಿ ಎಷ್ಟೆಲ್ಲ ಕಷ್ಟಪಟ್ಟು ಪ್ರತಿ ವಿಷಯದೊಳಗ ಅವ್ರು ಪೂರ್ತಿ ಎಲ್ಲ ನಾಲೆಜ್ನ ಗೇನ್ ಮಾಡಿದಂತ ವಿದ್ಯಾರ್ಥಿಗಳು ಇವತ್ತು ರಸ್ತೆ ಒಳಗ ಊಟ ನೀರ ಇಲ್ದ ರಸ್ತೆ ಒಳಗ ಒಂದು ಹೋರಾಟ ಮಾಡ್ಲಿಕ್ಕತ್ತಾರ. ಅವ್ರು ಚೀರಾಡೋದು, ಅವ್ರು ಅಳೋದು, ಅವ್ರ ಸಿಚುವೇಶನ್ ನೋಡಿರನ ನಿಜವಾಗ್ಲೂ ಒಂದ್ ಎಷ್ಟ್ ಬೇಜಾರಾಗ್ಲಿಕ್ಕತ್ತದ. ಅಂತದ್ರೊಳಗನು ಕೆಲವರು ಪೊಲಿಟಿಕಲ್ ನಾಯಕರ ಮಾತುಗಳಾಗಿರ್ಬೋದು, ಪೊಲಿಟಿಷಿಯನ್ ಮಾತುಗಳಾಗಿರ್ಬೋದು ನಮ್ಮ ಮನ್ಸಿಗೆ ಬಹಳ ಬೇಜಾರಾಗ್ತದ. ಇದನ್ನೆಲ್ಲ ವಿರೋಧ ಪಕ್ಷದವ್ರು ಮಾಡಿಸ್ಲಿಕ್ಕತ್ತಾರ, ಬಿಜೆಪಿದವ್ರು ಮಾಡಿಸ್ಲಿಕ್ಕತ್ತಾರ ಅಂತ ಹೇಳಿ ಒಂದ್ ಮಾತು ಹೇಳ್ತಿರಲ್ಲ. ವರ್ಷದಿಂದ ನೋಟಿಫಿಕೇಶನ್ ಗಳಾಗಿಲ್ಲ. ವಿದ್ಯಾರ್ಥಿಗಳ ಜೀವನ ಎಷ್ಟು ವರ್ಸ್ಟ್ ಆಗ್ಲಿಕ್ಕತ್ತದ. ಅವ್ರ ಕಣ್ಣೀರಿಗೆ ಬೆಲೆ ಇಲ್ಲೇನ, ಅವ್ರ ಸಿಚುವೇಶನ್ ಹೆಂಗೆಲ್ಲ ಅದ, ಅವ್ರ ಸಿಚುವೇಶನ್ ಯಾವ ತರ ಹೊಂಟದ ಅದನ್ನೆಲ್ಲ ನೋಡಾಕ ಯಾಕಾಗತ್ತಿಲ್ಲ. ಕಣ್ಣೊಳಗೇನ್ ಮಣ್ಣು ಹಾಕೊಂಡೇರೇನ ಅನಿಸ್ತದ. ಆತ್ಮಸಾಕ್ಷಿನ ಬೆಂಕಿ ಹಚ್ಚಿರ ಅನಿಸ್ತದ. ನೀವೆಲ್ಲ ಇಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ಪಕ್ಷ ಇಂಪಾರ್ಟೆಂಟ್ ಅಲ್ಲ. ನಾವೆಲ್ಲ ವೋಟ್ ಹಾಕಿದಾಗನ ನಿಮ್ಮ ಪಕ್ಷಗಳು ಬರುದು, ನೀವು CM ಆಗುದು, ನೀವು PM ಆಗುದು, ಇದೆಲ್ಲವೂ ಕೂಡ. ಸೊ ವಿದ್ಯಾರ್ಥಿಗಳಲ್ಲಿ ತಮ್ಮ ಸಂಕಟ, ತಮ್ಮ ಅಳಲನ್ನ ತೋಡ್ಕೊಳ್ಳಿಕ್ಕೆ ಸರ್ಕಾರದ ವಿರುದ್ಧ ಹೋರಾಟಗಳನ್ನ, ಪ್ರತಿಭಟನೆಗಳನ್ನ ಮಾಡುವಂತ ಟೈಮ್ ಒಳಗು ನಿಮ್ಮ ಒಂದು ಪೊಲಿಟಿಕಲ್ ಸೀಟು, ನಿಮ್ಮ ಒಂದು ಪೊಲಿಟಿಕಲ್ ಸರ್ಕಲ್ ಇಂದ ನೀವು ಹೊರಗೆ ಬರಾಕನ ತಯಾರಿಲ್ಲ. ವಿರೋಧ ಪಕ್ಷದವ್ರು ಮಾಡಿಸ್ಲಿಕ್ಕತ್ತಾರ, ಅದಕ್ಕೆ ಮಾಡಾತಾರು. ವಿದ್ಯಾರ್ಥಿಗಳವರು ಇವತ್ತು ಹೋರಾಟಕ್ಕೆ ನಿಂತಂತ ಯೂತ್ಸ್ ಏನದಾರಲ್ಲ, ಎಜುಕೇಟರ್ಸ್ ಅದಾರ, ಅವರು ಹೆಬ್ಬಟ್ಟಗಳಲ್ಲ. ಅವ್ರಿಗೆ ಎಲ್ಲಾ ಜ್ಞಾನನೂ ಅದ. ಯಾರೋ ಒಂದು ಪ್ರಚೋದನೆ ಮೂಲಕ ಹೋರಾಟಕ್ಕೆ ಹೋಗೋ ಅವಶ್ಯಕತೆ ವಿದ್ಯಾರ್ಥಿಗಳಿಗಿಲ್ಲ. ಅವ್ರು ರಾತ್ರಿ ಹಗಲು ಕಷ್ಟಪಟ್ಟು ಓದಿದರು, ಅವರಿಗೆ ನ್ಯಾಯ ಸಿಗತಿಲ್ಲ ಅನ್ನೋ ಕಾರಣಕ್ಕೆ ಅವ್ರ ಹೋರಾಟಕ್ಕೆ ನಿಂತಾರ. ಸೊ ನಿಮ್ಮ ಪೊಲಿಟಿಕಲ್ ಏನು ತಲೆ ಅದ, ಗ್ರೌಂಡ್ ಐತಿ, ಆ ರೌಂಡ್ ಏನ್ ಹಾಕೊಂಡಿರಲ್ಲ, ಅದನ್ನ ಬಿಟ್ಟು ಸ್ವಲ್ಪ ಆತ್ಮಸಾಕ್ಷಿಗೇನೋ ಸ್ವಲ್ಪ ವ್ಯಾಲ್ಯೂ ಕೊಟ್ಟಕ ಯೋಚನೆ ಮಾಡ್ರಿ. ಎಷ್ಟೆಲ್ಲಾ ವಿದ್ಯಾರ್ಥಿಗಳ ಕಷ್ಟ ಪಡ್ಲಿಕ್ಕತ್ತಾರ, ಅವ್ರ ಮುಂದಿನ ಜೀವನ ಏನು, ಅವರ ಭವಿಷ್ಯ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ರಿ. ಆ ಪಕ್ಷ ಈ ಪಕ್ಷ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಪಕ್ಷಗಳ ಮೇಲೆ ಯಾವುದೇ ರೀತಿ ವ್ಯಾಮೋಹನೂ ಇಲ್ಲ, ಅಥವಾ ಅವ್ರು ಯಾರು ಹೇಳಿದ್ನ ಕೇಳುವುದಿಲ್ಲ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು, ಇಂಡಿಯನ್ ಪಾಲಿಟಿ ಆಗಿರ್ಬೋದು, ಪ್ರತಿಯೊಂದನ್ನು ಓದಿ ಅರ್ಥಗರ್ಭಿತವಾಗಿ ಪ್ರತಿಯೊಂದು ವಿಷಯಗಳ ಜ್ಞಾನ ಇರುವಂತವ್ರು ವಿದ್ಯಾರ್ಥಿಗಳು. ಸೊ ನಿಮ್ಮ ವೈಯಕ್ತಿಕ ಕಾರಣಗಳು, ನಿಮ್ಮ ಪೊಲಿಟಿಕಲ್ ರೀಸನ್ಗಳಿಂದ ವಿದ್ಯಾರ್ಥಿಗಳ ಹೋರಾಟಕ್ಕೆ ನೀವು ಕಾರಣ ಅಂತ ಹೇಳ್ತಿರಲ್ಲ, ಅದ್ ಹೆಂಗ್ ನಿಮ್ ಮನಸ್ಸಾಕ್ಷಿ ಒಪ್ತದ ಅನ್ನೋದನ್ನ ನಂಗೆ ತಿಳಿವಲ್ತು. ವಿದ್ಯಾರ್ಥಿಗಳು ಸ್ಟ್ರಾಂಗ್ ಆಗಿ ಮನಸ್ಸು ಮಾಡಿದ್ರೆ ಇನ್ನೂ 10 ಪಕ್ಷಗಳನ್ನ ಕಟ್ಟೋ ಕೆಪಾಸಿಟಿ ಆಗಿರ್ಬೋದು, ನಾಲೆಜ್ ಆಗಿರ್ಬೋದು, ಬುದ್ಧಿ ಆಗಿರ್ಬೋದು, ಒಂದು ಕಾನ್ಸ್ಟಿಟ್ಯೂಷನ್ ಬಗ್ಗೆನ ಆಗಿರ್ಬೋದು, ಒಂದು ದೇಶ ಅಥವಾ ಒಂದು ರಾಜ್ಯನ ನಡ್ಸಾಕ ಏನೆಲ್ಲ ಒಂದಷ್ಟು ಸಮಗ್ರವಾದಂತಹ ವಿಷಯಗಳ ನಾಲೆಜ್ ಇರ್ಬೇಕಲ್ಲ, ಅದೆಲ್ಲ ಇರುವಂತ ವಿದ್ಯಾರ್ಥಿಗಳಿಗೆ ಇನ್ನೂ 10 ಪಕ್ಷಗಳನ್ನ ಅವ್ರು ಕಟ್ತಾರ ಹೊರತು ಯಾವುದೇ ಪಕ್ಷಕ್ಕೆ ಸಪೋರ್ಟ್ ಮಾಡಕ್ಕಾಗ್ಲಿ ಅಥವಾ ಯಾವ್ದೋ ಒಂದು ಪಕ್ಷ ಹೇಳಿಕತ್ತೈತೆ ಅಂತ ಹೇಳಿ ಅವ್ರು ಯಾವತ್ತೂ ಹೋರಾಟಕ್ಕೆ ಇಳಿಯಂಗಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಅಷ್ಟೆಲ್ಲ ಜ್ಞಾನ ಇರೋರು ಒಂದು ರಾಜ್ಯನ ಅವರು ಮೇಂಟೈನ್ ಮಾಡಬಹುದು. ಅಂಡ್ ಇವತ್ತೇನು ಒಂದಷ್ಟು ಆಫೀಸರ್ಸ್ ಎಲ್ಲ ಅದಾರಲ್ಲ, ಪ್ರತಿಯೊಬ್ರು ಹಂಗೇನ ಇವತ್ತರ ಕಾಂಪಿಟೇಟಿವ್ ಪರೀಕ್ಷೆಗಳನ್ನ ಬರೆದ ಕಾಸ ನೀವೆಲ್ಲ ಒಂದಷ್ಟು ಆಫೀಸರ್ಸ್ ಆಗಿರ್ತೀರಿ. ಇವಾಗ ಕೆಲವು ಪೊಲೀಸರು ಈ ತರ ಒಂದಷ್ಟು ಏನ್ ಹೋರಾಟ ಮಾಡತಾರಲ್ಲ, ಅವ್ರನ್ನೆಲ್ಲ ಎತ್ಕೊಂಡು ಹೋಗೋದಾಗಿರ್ಬೋದು, ಅವ್ರಿಗೆ ವಾರ್ನ್ ಮಾಡೋದಾಗಿರ್ಬೋದು, ಖಡಕ್ ಆಗಿ ಉತ್ತರ ಕೊಡೋದಾಗಿರ್ಬೋದು ಮಾಡ್ಲಿಕ್ಕತ್ತಿರಲ್ಲ. ಪೊಲೀಸರ ಕೆಲಸ ಅದು ಒಂದು ಶಾಂತಿಯನ್ನ ಕಾಪಾಡೋದು. ಬಟ್ ಇವತ್ತು ವಿದ್ಯಾರ್ಥಿಗಳು ರಸ್ತೆಗೆ ಇಳಿದಾರಂತಂದ್ರೆ ಅದಕ್ಕೆ ಕಾರಣ ಏನು? ಅದಕ್ಕೆ ಕಾರಣ ಸಿಸ್ಟಮ್. ಆ ಸಿಸ್ಟಮ್ ಬದಲಾಗಬೇಕು. ಅಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗ್ಬೇಕು. ಏನು ವಿದ್ಯಾರ್ಥಿಗಳು ಹೋರಾಟ ಮಾಡಿ DC ಅವ್ರಿಗೆ ಏನೊಂದು ಮನವಿ ಕೊಟ್ಟಿದ್ರಲ್ಲ, ಅದನ್ನ ಅವರು ಡಸ್ಟ್ಬಿನ್ ಒಳಗೆ ಹೋಗ್ದಾರಂತ ಎಷ್ಟ ಬೇಜಾರ್ ಅನಿಸ್ತದ. ನಿಜವಾಗ್ಲೂ ಬಹಳನ ಬೇಜಾರಾಗ್ತದ. ಕೆಲವೊಂದ್ಸಲ ಹೆಂಗಂದ್ರೆ ಏನ್ ಮಾತಾಡ್ಬೇಕನ್ನೋದನ್ನ ಗೊತ್ತಾಗಂಗಿಲ್ಲ, ಅಷ್ಟ ಒಂದ್ ನೋವಾಗ್ತದ. ಯಾಕಂದ್ರೆ ಇವತ್ ಯಾರೆಲ್ಲ ನೀವು ಸರ್ಕಾರಿ ಹುದ್ದೆ ಒಳಗೆ ಇದಿರ್ಲಾ, ಅದು DC ಆಗಿರ್ಬೋದು, IPS ಆಗಿರ್ಬೋದು, ಎಲ್ಲಾರು ರಾತ್ರಿ ಹಗಲಿ ಕಷ್ಟಪಟ್ಟಿರ್ತೀರಿ. ಸೊ ನೀವು ಕಷ್ಟಪಟ್ಟದಕ್ಕ ನಿಮ್ಗೆ ರಿಸಲ್ಟ್ ಸಿಕ್ಕದ. ಸೊ ಲೈಫ್ ನಿಮ್ದು ಬೆಸ್ಟ್ ಆಗಿ ಮೂವ್ ಆಗ್ಲಿಕ್ಕತ್ತದ. ಅದೇ ತರ ಎಷ್ಟೋ ಜನ ರಾತ್ರಿ ಹಗಲು ಕಷ್ಟಪಟ್ಟು ಓದಾಕತ್ತಾರ, ಎಷ್ಟೆಲ್ಲ ಎಫರ್ಟ್ ನ ಹಾಕ್ಯಾರ. ದಿನದೊಳಗೆ 3 ಹೊತ್ತು ತಿನ್ನೋ ಬದಲೇ 1 ಹೊತ್ತು ತಿಂದ ಕಸ PG ಒಳಗ ಆಗಿರ್ಬೋದು, ಮನೆಯವರೆಲ್ಲ ಕಡೆ ಬಯಸ್ಕೊಂಡು, ರಿಲೇಟಿವ್ಸ್ ಕಡೆ ಇನ್ಸಲ್ಟ್ ಮಾಡಿಸ್ಕೊಂಡು ಎಷ್ಟೆಲ್ಲ ಎಫರ್ಟ್ ಹಾಕ್ತಿರ್ತಾರ. ಸೊ ಅವ್ರಿಗೂ ಸ್ವಲ್ಪ ಸಪೋರ್ಟ್ ಮಾಡ್ರಿ. ಸೊ ನಿಮ್ಮ ಕೆಲಸ ನೀವು ಮಾಡ್ತಿರ್ತೀರಿ, ಅದನ್ನ ನಾವು ಒಪ್ಕೋತೇನಿ. ಬಟ್ ಅದು ಸತ್ಯಾಸತ್ಯತೆ ಐತ್ಲಾ, ಅದಕ್ಕೂ ಕೂಡ ನೀವು ಸಪೋರ್ಟ್ ಮಾಡ್ರಿ, ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡ್ರಿ. ಅಂಡ್ ವಿದ್ಯಾರ್ಥಿಗಳ ಈ ಒಂದೇನು ಹೋರಾಟ ಐತ್ಲಾ, ಅದಕ್ಕೆ ಡೆಫಿನೆಟ್ಲಿ ಒಂದು ಸಕ್ಸಸ್ ಅಂತೂ ಸಿಗ್ತದ. ಆದಷ್ಟು ಬೇಗ ವಿದ್ಯಾರ್ಥಿಗಳ ಈ ಹೋರಾಟಕ್ಕ ಸರ್ಕಾರ ಮಣಿತದ. ಅಂಡ್ ಏನ್ 56,000 ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗ್ಬೇಕಿತ್ಲ, ಅದು ಆಗ್ತದ. ಹೇಳೋದಿಷ್ಟ, ರಾತ್ರಿ ಹಗಲು ಓದಿದಂತ ವಿದ್ಯಾರ್ಥಿಗಳು
ಪ್ರತಿಯೊಂದು ಸಬ್ಜೆಕ್ಟ್ಗಳ ಬಗ್ಗೆ ನಾಲೆಜ್ ಇರುವಂತ ವಿದ್ಯಾರ್ಥಿಗಳನ್ನ ರಸ್ತೆಗೆ ಇಳಿಸಿದಂತ ಸರ್ಕಾರಕ್ಕೆ ನಿಜವಾಗ್ಲೂ ಧಿಕ್ಕಾರ.